ಸ್ವಾತಂತ್ರ್ಯ ಬಂದು ಕಳೆದ 75 ವರ್ಷಗಳ ಕಳೆದರೂ ಕೂಡ ಇವತ್ತು ಜಾತಿ ಅನ್ನುವಂಥದ್ದು ಪೆಡಂಭೂತ ಇವತ್ತು ರಾಜಕಾರಣದ ಹೊರತಾಗಿ ಇಡೀ ವ್ಯವಸ್ಥೆಯನ್ನು ಆವರಿಸಿಕೊಂಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಕಳೆದ 75 ವರ್ಷಗಳಿಂದಲೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ ಇದುವರೆಗೆ ಒಬ್ಬನೇ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ಬೇಕಂತ ಹೇಳಿ ಇವತ್ತವರೆಗೂ ಯಾರೂ ಕೂಡ ಮನಸ್ಸು ಮಾಡಲಿಲ್ಲ. ಇಂಥ ಪರಿಸ್ಥಿತಿ ಒಳಗಡೆ ಸಾಕಷ್ಟು ದಲಿತರು ಇವತ್ತು ಇಡೀ ದಲಿತ ಜನಾಂಗ ಕಾಂಗ್ರೆಸ್ ಜೊತೆಗಿದ್ರು ಕೂಡ ಇವತ್ತವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಜಿ ಪರಮೇಶ್ವರ್, ಮಹದೇವಪ್ಪ ಅಂತ ಮಹಾನ್ ನಾಯಕರು, ಶ್ರೀನಿವಾಸ್ ಪ್ರಸಾದ್ ಅಂತ ಮಹಾನ್ ನಾಯಕರು ಕೂಡ ಇವತ್ತು ಕಾಂಗ್ರೆಸ್ ಜೊತೆಗಿದ್ದಾಗ ಕೂಡ ದಲಿತ ಸೇವೆ ಮಾಡುವಂಥ ಕೆಲಸ ಇವತ್ತು ಯಾವ ಸರ್ಕಾರಗಳು ಮಾಡದೇ ಇರುವಂಥದ್ದು ಇಡೀ ದಲಿತ ಸಮುದಾಯಕ್ಕೆ ಇವತ್ತು ರಾಜಕಾರಣಿಗಳು ಮಾಡಿರ್ತಕ್ಕಂಥ ಅವಮಾನ ಇದು. ಇತ್ತೀಚೆಗೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಹಂಚಿಕೆ ಅನ್ನುವಂಥ ಮಾತು ಇವತ್ತು ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ DCM ಮತ್ತು CM ಇವತ್ತೇನು ಜಟಾಪಟಿ ನಡೆದೈತಿ. ಇಂತಹ ಕಾಲಘಟ್ಟದಲ್ಲಿ ಇವತ್ತು ದಲಿತ ಮುಖ್ಯಮಂತ್ರಿನ ಮಾಡ್ಬೇಕನ್ನುವಂಥದ್ದು ಕೂಡ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರೂ ಒಕ್ಕೂರಿನ ಇವತ್ತು ಒತ್ತಾಯ ಆಗಿರ್ತದೆ. ಕರ್ನಾಟಕ ಸರ್ಕಾರಕ್ಕೆ ಸತತವಾಗಿ ಇದುವರೆಗೂ ಕೂಡ ಒಬ್ಬನೇ ಒಬ್ಬ ದಲಿತ CM ಆಗಿರಲಿಲ್ಲ. ಅದು ದಲಿತರ ಕೊಡುಗೆ ಏನು ಅಂತೇಳಿ ಇವತ್ತು ಕಾಂಗ್ರೆಸ್ ಅವರು ಇವತ್ತವರೆಗೂ ಪರಿಗಣನೆಗೆ ತಗೊಳ್ತಾ ಇರೋದು ನಮ್ಮ ಇಡೀ ದಲಿತ ಸಮುದಾಯಕ್ಕೆ ಅವ್ರು ಮಾಡಿರ್ತಕ್ಕಂಥ ಅವಮಾನ ಮತ್ತು ನಮ್ಮ ದುರಾದೃಷ್ಟ ಕೂಡ ಹೌದು. ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮಹಾನ್ ನಾಯಕರು ಕಳೆದ 45-50 ವರ್ಷಗಳಿಂದ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದು ಕೊಡುವ, ಆಮೇಲೆ ಈ ಕಾಂಗ್ರೆಸ್ಸನ್ನು ತಳಮಟ್ಟದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಎತ್ತುವಂತಲ್ಲಿ ಕೂಡ ಅವರು ಪ್ರಮುಖ ಪಾತ್ರ ವಹಿಸಿದ್ರು ಕೂಡ ಅವ್ರನ್ನ ಷಡ್ಯಂತ್ರ ಮಾಡಿ ರಾಜ್ಯದಿಂದ ರಾಷ್ಟ್ರ ರಾಜಕಾರಣಕ್ಕೆ ಅವ್ರನ್ನ ಕಳಿಸುವಂಥ ಕೆಲಸ ಕೂಡ ಆಯಿತು. ಲಾಸ್ಟ್ 2013 ಕೂಡ 18ರಲ್ಲಿ ದಲಿತ CM ಕೂಗು ಕೇಳಿ ಬಂದಾಗ ಜಿ ಪರಮೇಶ್ವರ್ ಅವ್ರನ್ನ ಸೋಲಿಸಿ ಅವತ್ತು ಅವ್ರಿಗೆ ದಲಿತ ಮುಖ್ಯಮಂತ್ರಿ ಆಗದಿರುವಂಥ ನೋಡ್ಕೊಂಡಿರ್ತಕ್ಕಂಥ ಷಡ್ಯಂತ್ರ ಕೂಡ ನಮ್ಮ ಮುಂದೆ ಇದೆ. ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಪಕ್ಷದಲ್ಲಿ ಸಾಕಷ್ಟು ಜನರನ್ನು ಸೇವ್ ಮಾಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರಗಳು ಇವತ್ತು ದಲಿತ CM ಮಾಡೋದಕ್ಕೆ ಇವತ್ತಿಗೂ ಕೂಡ ತಾತ್ಸಾರ ಮನೋಭಾವನೆ ಹೊಂದಿರ್ತವೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ದಲಿತ CM ಹೋರಾಟದ ಕೂಗನ್ನು ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯಾದ್ಯಂತ ಹರಡುವಂತೆ ನೋಡಿಕೊಂಡು ಅವಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಏನು ಇವತ್ತು ಕಾಂಗ್ರೆಸ್ ಆಡಳಿತದಲ್ಲೇ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ಬೇಕಂತೇಳಿ ಇವತ್ತು ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಹೆಂಗಾಗೈತೆ ಅಂದರೆ JDS ಅನ್ನುವಂಥದ್ದು ಅದು ಕುಟುಂಬ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು, ಅಲ್ಲಿ ಬೇರೆಯವ್ರಿಗೆ ಅವಕಾಶ ಇಲ್ಲ ಅನ್ನೋಂಥದ್ದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಎರಡನೇದು BJPಯಲ್ಲಿ ದಲಿತರಿಗೆ ಎಷ್ಟರ ಮಟ್ಟಿಗೆ ಇವತ್ತು ನಡೆಸ್ಕೊತಾ ಇದ್ದಾರೆ ಅಂತ ನಾವು ಎಲ್ಲರೂ ನೋಡಿದ್ದೀವಿ. ದಲಿತರಿಗೆ ಬರೀ ವೋಟ್ ಬ್ಯಾಂಕ್ ಮಾಡ್ಕೊಂಡಿರ್ತಕ್ಕಂಥ BJP ಅವರಿಗೆ ಆಸೆ ಆಮಿಷಗಳನ್ನು ತೋರಿಸಿ ಮನುಶಾಸ್ತ್ರವನ್ನು ಅವರು ದೊಡ್ಡ ಮಟ್ಟಕ್ಕೆ ಅವರು ಪರಿಗಣನೆ ತಗೊಂಡಾಗ ದಲಿತರನ್ನು ದೂರಿಡುವಂಥ ಕೆಲಸ ಮಾಡುತ್ತೆ. ಇವತ್ತು ಏನಾದರೂ ಆಶಾಭಾವನೆ ಇತ್ತು ಅಂತಂದರೆ ಇವತ್ತು ದಲಿತ ಮುಖ್ಯಮಂತ್ರಿ ಆಗಬೇಕಾಗಿದ್ದು ಕಾಂಗ್ರೆಸ್ಸಿಂದ ಹೊರತಾಗಿ ಮತ್ತೆ ಬೇರೆ ಪಕ್ಷಗಳು ಮಾಡಲ್ಲ ಅನ್ನೋಂಥದ್ದು ನಮ್ಮೆಲ್ಲರೂ ಗೊತ್ತಿರುವಂಥ ಸೂಕ್ತ ಸಮಯ ಇದೆ. ಇದಕ್ಕಿಂತ ಬೇರೆ ಸಮಯ ನಮಗಿಲ್ಲ ಅಂತ ನನಗನ್ನಿಸ್ತದೆ. ಇವತ್ತು ಅಧಿಕಾರ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇವತ್ತು ಜನರನ್ನ ಬೇರ್ಪಡಿಸ್ತದೆ ಅನ್ನುವಂಥದ್ದು ನೀವು ನೋಡಿದ್ದೀವಿ. ಇವತ್ತು DCM ಮತ್ತು CM ಅವರು ಅಧಿಕಾರಕ್ಕಾಗಿ ಎಲ್ಲರೂ ಕೂಡ ತಾವು ಲಾಬಿ ಮಾಡಿಕೊಂಡು ಈ ರಾಜ್ಯದಲ್ಲಿ ಅಧಿಕಾರ ಕುಂಠಿತವಾಗಿ ಬೆಳವಣಿಗೆ ಇವತ್ತೇನು ರಾಜ್ಯಕ್ಕೆ ಪೂರಕವಾದಂಥ ಏನು ಬರಬೇಕಾಗಿತ್ತು ಆಯವ್ಯಯ ಅದನ್ನೆಲ್ಲವನ್ನು ಕೂಡ ಕಡೆಗಣಿಸಿ ಇವತ್ತು ಬರೀ ರಾಜಕಾರಣಕ್ಕಾಗಿ ಸೀಮಿತ ಮಾಡಿರುವಂಥದ್ದು ಇವರೆಲ್ಲರ ಅಧಿಕಾರ ದಾಹ ನಮ್ಮನ್ನು ತೋರಿಸ್ತದೆ ಇವ್ರು ನಮ್ಮ ಮುಂದೆ. ಹೀಗಾಗಿ ನಾವು ದಲಿತ CM ಇವತ್ತಿನ ಈ ಪ್ರಸ್ತುತ ವಿದ್ಯಮಾನಗಳಲ್ಲಿ ದಲಿತ CM ಅನ್ನುವಂಥದ್ದು ಬಹಳ ಪ್ರಶಸ್ತವಾದ ಸಮಯ. ಹಂಗಾಗಿ ರಾಜ್ಯ ಸರ್ಕಾರ ಇವತ್ತು ಏನಿದೆಲ್ಲ ದಲಿತ CM ಅಂತೂ ಅವ್ರನ್ನ ಪರಿಗಣನೆ ತಗೊಂಡು ದಲಿತರನ್ನು ಯಾರಾದರೂ CM ಮಾಡ್ಬೇಕನ್ನುವಂಥದ್ದು ನಮ್ಮ ಕುರ್ಚಿಗಾಗಿ ಕುದುರೆ ವ್ಯಾಪಾರ ಅದು ಹೌದು ಸರ್. ಇವತ್ತು ಎಲ್ಲ ಪಕ್ಷಗಳಲ್ಲೂ ಕೂಡ ಕೊನೆಯ ಬಾರಿ BJPಯನ್ನು ಆಡಳಿತ ನಡೆಸಿತು, ಕುದುರೆ ವ್ಯಾಪಾರ ಮಾಡಿ ಆಡಳಿತಕ್ಕೆ ಬಂದಿತ್ತು ಅಂತ. ಇಡೀ 15-18 ಜನ ಶಾಸಕರನ್ನು ತಗೊಂಡೋಗಿ ಮುಂಬೈಲಿ ಇಟ್ಕೊಂಡು ಮಾಡೋಂಥದ್ದು ರಾಜಕಾರಣದಲ್ಲಿ ಕುದುರೆ ವ್ಯಾಪಾರ ಅನ್ನುವಂಥದ್ದು ಹೊಸದೇನಲ್ಲ. ಇಲ್ಲಿ ಕೂಡ ನಡೆಯುವಂಥದ್ದು. ಇವತ್ತು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಗಳಿಸಿದ್ದಾರೆ. ಇವತ್ತು ಏನು ರಾಜಕಾರಣಕ್ಕೆ ಬರಬೇಕಾದ್ರೆ 1000 ರೂಪಾಯಿ ಇಟ್ಕೊಂಡು ಬಂದಿರೋವಂಥ 1000 ಕೋಟಿ ಒಡೆಯ ಇವತ್ತು ಇರುವಂಥದ್ದು. ಅದು ಕುದುರೆ ವ್ಯಾಪಾರ ಅನ್ನುವಂಥದ್ದು ಹೊಸದೇನಲ್ಲ, ಇಲ್ಲಿಯೂ ನಡೀಬಹುದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಚೆನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ.